ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 13 ಆರಂಭಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಈ ಬಾರಿ ಬಿಗ್ ಬಾಸ್ ಹೇಗೆ ಇರುತ್ತೆ, ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡುತ್ತಾರಾ, ಹೊಸ ಟ್ವಿಸ್ಟ್ ಏನಿರುತ್ತೆ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ. ಹೌದು, ಈ ಬಾರಿ ಬಿಗ್ ಬಾಸ್ ಇತಿಹಾಸದಲ್ಲಿ ಹಿಂದೆಂದೂ ಕಾಣದ ದೊಡ್ಡ ಟ್ವಿಸ್ಟ್ನೊಂದಿಗೆ ಶೋ ಆರಂಭವಾಗಿದೆ. ಈ ವಿಡಿಯೋದಲ್ಲಿ ಸೀಸನ್ 13ರ ಪ್ರೋಮೋ, ಪ್ರಸಾರದ ದಿನಾಂಕ, ಅಗ್ನಿ ಪರೀಕ್ಷೆ ಅನ್ನೋ ಹೊಸ ಕಾನ್ಸೆಪ್ಟ್, ಜಡ್ಜ್ ಮತ್ತು ಸ್ಪರ್ಧಿಗಳ ಕಾಂಪ್ಲಿಮೆಂಟ್ ಅಪ್ಡೇಟ್ ನೀಡುತ್ತೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೀಸನ್ 13ರ ಮೊದಲ ಬಿಗ್ ಬಾಸ್ ನ್ಯೂಸ್ ಅಂದರೆ ಅದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಕಂಬ್ಯಾಕ್. ಕೇವಲ ಕೆಲವು ದಿನಗಳ ಹಿಂದೆ ಸುದೀಪ್ ಅವರು ಈ ಬಾರಿ ನಿರೂಪಣೆ ಮಾಡುತ್ತಾರೋ ಇಲ್ಲವೋ ಎನ್ನೋ ಅನುಮಾನ ಅಭಿಮಾನಿಗಳಲ್ಲಿ ಇತ್ತು. ಆದರೆ ಎಲ್ಲ ವದಂತಿಗಳಿಗೂ ಇಂದು ತೆರೆ ಎಳೆದಿದ್ದಾರೆ. ಕಲರ್ಸ್ ಕನ್ನಡ ಅಫಿಷಿಯಲ್ ಪ್ರೋಮೋ ರಿಲೀಸ್ ಮಾಡಿದೆ. ಸತತ 13ನೇ ಸೀಸನ್ನಲ್ಲೂ ಕಿಚ್ಚ ಸುದೀಪ್ ಅವರೇ ವೇದಿಕೆ ಏರುತ್ತಿದ್ದಾರೆ. ಅವರ ಕಟ್ಟುನಿಟ್ಟಾದ ನಿರೂಪಣೆ ಮತ್ತು ವಾರಾಂತ್ಯದ ಪಂಚಾಯಿತಿ ನೋಡುವುದು ನೋಡುಗರಿಗೆ ಮತ್ತೆ ಹಬ್ಬದ ರೀತಿ ಇರುತ್ತದೆ. ಪ್ರೋಮೋದಲ್ಲಿ ಸುದೀಪ್ ಅವರ ಲುಕ್ ಮತ್ತು ಮಾಸ್ ಆಟಿಟ್ಯೂಡ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡಿಂಗ್ ಆಗಿದೆ. ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ 13ರ ಅತಿ ದೊಡ್ಡ ಹೈಲೈಟ್ಸ್ ಅಂದರೆ ಅದು ಅಗ್ನಿ ಪರೀಕ್ಷೆಯ ಕಾನ್ಸೆಪ್ಟ್. ಹೌದು, ಈ ಬಾರಿ ಸ್ಪರ್ಧಿಗಳು ನೇರವಾಗಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡಲು ಸಾಧ್ಯವಿಲ್ಲ. ಮನೆಯ ಒಳಗೆ ಹೋಗುವ ಮುನ್ನವೇ ಪ್ರತಿಯೊಬ್ಬ ಸ್ಪರ್ಧಿ ಅಗ್ನಿ ಪರೀಕ್ಷೆ ಎಂಬ ವಿಶೇಷ ಹಂತವನ್ನು ಎದುರಿಸಬೇಕಾಗುತ್ತದೆ. ಆದರೆ ಈ ಸ್ಪರ್ಧಿಗಳು ಸಹನೆ, ಬುದ್ಧಿವಂತಿಕೆ, ಧೈರ್ಯ, ಸಾಮರ್ಥ್ಯ ಮತ್ತು ಸನ್ನಿವೇಶಗಳನ್ನು ಎದುರಿಸುವ ಮಾನಸಿಕ ಧೈರ್ಯ ಇದೆಯೋ ಇಲ್ಲವೋ ಎನ್ನುವುದು ಪರೀಕ್ಷೆ ಮಾಡುವುದೇ ಈ ಅಗ್ನಿ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಗೆದ್ದವರಷ್ಟೇ ಬಿಗ್ ಬಾಸ್ ಮನೆಗೆ ಮುಖ್ಯ ಮನೆ ಪ್ರವೇಶವನ್ನು ಗೋಲ್ಡನ್ ಟಿಕೆಟ್ ಸಿಗಲಿದೆ. ಈ ಹೊಸ ಟ್ವಿಸ್ಟ್ನೊಂದಿಗೆ ಈ ಶೋ ಶುರುವಾಗುವ ಮೊದಲೇ ವೀಕ್ಷಕರಿಗೆ ಹೈ ವೋಲ್ಟೇಜ್ ಡ್ರಾಮಾ ಕಾಯುತ್ತಿದೆ. ಅಗ್ನಿ ಪರೀಕ್ಷೆಯ ಹಂತವನ್ನು ನಡೆಸಲು ಮತ್ತು ಸ್ಪರ್ಧಿಗಳ ಜಡ್ಜ್ ಮಾಡಲು ಬಿಗ್ ಬಾಸ್ ಹಳೆಯ ಸೀಸನ್ನ ಖ್ಯಾತ ಸ್ಪರ್ಧಿಗಳೇ ಆಗಮಿಸಿದ್ದಾರೆ. ಅಗ್ನಿ ಪರೀಕ್ಷೆಯ ಹಂತದ ನಿರೂಪಣೆಯನ್ನು ಸೀಸನ್ 4 ಜನಪ್ರಿಯ ಸ್ಪರ್ಧಿ ನಿರೂಪಕ ನಿರಂಜನ್ ದೇಶಪಾಂಡೆ ಅವರು ವಹಿಸಿಕೊಂಡಿದ್ದಾರೆ. ಜೂರಿ ಫ್ಯಾನ್ಸ್ ಸ್ಪರ್ಧಿಗಳ ಮೌಲ್ಯಮಾಪನವನ್ನು ಮಾಡಲು 4 ಜನ ಪವರ್ಫುಲ್ ಜೂರಿ ಟೀಮ್ ಇದೆ. ಶ್ರುತಿ ಸೀಸನ್ 3ಯ ವಿನ್ನರ್, ಚಂದನ್ ಶೆಟ್ಟಿ ಸೀಸನ್ 5ರ ವಿನ್ನರ್, ವಿನಯ್ ಗೌಡ ಸೀಸನ್ 10ರ ಫೈನಲಿಸ್ಟ್, ಸಂಗೀತ ಶೃಂಗೇರಿ ಸೀಸನ್ 10 ಫೈನಲಿಸ್ಟ್. ಬಿಗ್ ಬಾಸ್ ಮನೆಗೆ ಕಷ್ಟ, ಸುಖ, ಆಟದ ತಂತ್ರಗಳು ಹತ್ತಿರದಿಂದ ಕಾಡುತ್ತಿರುವ ಈ 4 ಜನ ಜಡ್ಜ್ ನವ ಸ್ಪರ್ಧಿಗಳಿಗೆ ನಿಜವಾದ ಅಗ್ನಿ ಪರೀಕ್ಷೆ ನೀಡಲಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಈ ಪ್ರಸಾರದ ದಿನಾಂಕವನ್ನು ಹೇಳುವುದಾದರೆ, ಈ ಬಿಗ್ ಬಾಸ್ ರಿಯಾಲಿಟಿ ಶೋ ಆಗಸ್ಟ್ 16ರಿಂದ ಪ್ರಸಾರವಾಗಲಿದೆ. ಕಲರ್ಸ್ ಕನ್ನಡ ಹಾಗೂ ಜಿಯೋ ಸಿನಿಮಾ ಹಾಟ್‌ಸ್ಟಾರ್ನಲ್ಲಿ ಈ ಆ್ಯಪ್ನಲ್ಲಿ ವೀಕ್ಷಿಸಬಹುದು. ಇನ್ನು ಈ ಬಾರಿ ಮನೆಯ ಒಳಗೆ ಪ್ರವೇಶಿಸುವ ಸಂಭಾವ್ಯ ಸ್ಪರ್ಧಿಗಳ ಲಿಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ಸ್ ಎಬ್ಬಿಸುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ಗಳು, ಕಿರುತೆರೆಯ ನಟರು, ಧಾರಾವಾಹಿಯ ನಟರು, ಕಾಮಿಡಿಯ ಕಲಾವಿದರು ಹಾಗೂ ಜನಪದದ ಗಾಯಕರು ಅಂತಿಮವಾಗಿ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದ ಮನೆ ಪ್ರವೇಶಿಸುವ ರಿಯಾಲಿಟಿ ಸ್ಪರ್ಧಿಗಳಾಗುತ್ತಾರೆ ಎಂಬುದು ಆಗಸ್ಟ್ 16ರವರೆಗೆ ಕಾಯಬೇಕಾಗುತ್ತದೆ. ಕಳೆದ ಸೀಸನ್ 12ರಲ್ಲಿ ಗಿಲ್ಲಿ ನಟ ವಿನ್ನರ್ ಆಗಿದ್ದರು. ರಕ್ಷಿತ್ ಶೆಟ್ಟಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು. ಈ ಸೀಸನ್ನಲ್ಲಿ 12ರ ಮನೋರಂಜನೆ ನೀಡಿ ಮುಕ್ತಾಯಗೊಂಡಿತ್ತು. ಆದರೆ ಸೀಸನ್ 13ಕ್ಕೆ ಅದಕ್ಕಿಂತಲೂ ಹೆಚ್ಚಿನ ಮನೋರಂಜನೆ ನೀಡಲು ಥ್ರಿಲ್ ಅಥವಾ ಡ್ರಾಮಾ ಮತ್ತು ಎಂಟರ್ಟೈನ್ಮೆಂಟ್ ನಿಜವಾಗಲೂ ಸಜ್ಜಾಗಿದೆ. ನೀವೇನೆಂತೀರಾ ಫ್ರೆಂಡ್ಸ್? ಅಗ್ನಿ ಪರೀಕ್ಷೆ ಅನ್ನೋ ಈ ಪದ, ಹೊಸ ಕಾನ್ಸೆಪ್ಟ್ ನಿಮಗೇನೆನಿಸುತ್ತದೆ? ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಯಾರು ಎಂಟ್ರಿ ಕೊಡಬಹುದು ಎಂದು ನೀವು ಕಾಯುತ್ತಿದ್ದೀರಿ? ಈ ಕೆಳಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು.